ರೋಹಿತ್ ಹಳೆ ಬ್ಯಾಟನ್ನ 2320 ರೂಪಾಯಿ ಖರೀದಿಸಿದ. ಅದರ ದುರಸ್ತಿಗೆ 180 ರೂಪಾಯಿ ಖರ್ಚು ಮಾಡ್ತಾನೆ. ಅಂದ್ರೆ ಒಂದು ಟೋಟಲ್ ಕಾಸ್ಟ್ ಪ್ರೈಸ್ ಎಷ್ಟಾಗತಿ 2320 ಪ್ಲಸ್ 180 ರೂಪಾಯಿ ಖರ್ಚು ಮಾಡಿದಾಕತಿ. ಅಂದ್ರೆ ಅವಾಗ 2500 ರೂಪಾಯಿ ಒಂದು ಏನಾಕತಿ ಕಾಸ್ಟ್ ಪ್ರೈಸ್ ಆಕತಿ. ಅವ ಸೆಲ್ ಮಾಡಿದ ಎಷ್ಟಕ್ಕೆ 2400ಕ್ಕೆ. ಎಷ್ಟು ಲಾಸ್ ಆತಿಲಿ 100 ರೂಪಾಯಿ ಲಾಸ್ ಆಕತಿ. ಡಿವೈಡೆಡ್ ಬೈ 2500 ಇಂಟು 100 ಮಾಡಿದ್ರೆ ಎಷ್ಟು ಪರ್ಸೆಂಟ್ 4% ಲಾಸ್ ಆಕತಿ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಂದು ಆಯತದ ಉದ್ದವನ್ನು 14.28% ಹೆಚ್ಚಿಸಿದರೆ ವಿಸ್ತೀರ್ಣ ಅದೇ ಆಗಿರಲು ಅದರ ಅಗಲವನ್ನು ಎಷ್ಟು ಶೇಕಡಾವಾರು ಕಡಿಮೆ ಮಾಡ್ಬೇಕಂತ ಕೇಳ್ಯಾರ. ನೋಡಿ, ಇದು 14.28% ಅಂದ್ರೆ ಏನಾಗುತ್ತೆ 1/7 ಇದ್ರದ್ದು ಫ್ರಾಕ್ಷನ್ ಆಗುತ್ತೆ. ಇದು ನೋಡ್ರಿ 7ರಿಂದ 8 ಆಗುತ್ತೆ. ಆದ್ರೆ ಇದು ಚೇಂಜ್ ಆಗಿದ್ದು ಒಳ್ಳೆ ಅದನ್ನ ಸೇಮ್ ಬರ್ಸ್ಬೇಕಂದ್ರೆ ಈ ರೇಷಿಯೋ ಏನಾಗುತ್ತೆ ರಿವರ್ಸ್ ಆಗುತ್ತೆ. ಅಂದ್ರೆ ಎಷ್ಟು ಕಮ್ಮಿ ಮಾಡಬೇಕು 1/8 ಇಂಟು 100 ಅಂದ್ರೆ ಎಷ್ಟು 12.5% ಕಡಿಮೆ ಮಾಡ್ಬೇಕಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 7200 ರೂಪಾಯಿನ PQR ನಡುವೆ ಹಂಚ್ಬೇಕು. 1/2 ರೇಷಿಯೋ 4:3:2 ಅನುಪಾತದಾಗ ಆರ್ಗೆ ಸಿಗುವ ಪಾಲ್ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ PQR ಎಷ್ಟೈತಿ, ಇದು 1/2, ಇದು 4, ಇಲ್ಲಿ 3/2. LCM ಎಷ್ಟಾಗತಿ ಇವ್ರದ್ದು 2 ಆಕತಿ. ಇದು 1 ರೇಷಿಯೋ, ಇದು 8:3 ಆತು. ಇವು ಟೋಟಲ್ ಸಮ್ ಎಷ್ಟಾಯ್ತು, ಇದು ಟೋಟಲ್ ಸಮ್ 12 ಆತು. ಈ 12 ವ್ಯಾಲ್ಯೂ ಎಷ್ಟು ಕೊಡೋಣ 7200 ಕೊಟ್ಟಣ. ಅಂದ್ರೆ ಇಂಟು 600 ಆತು. ನಮಗೆ ಯಾರು ಕೇಳ್ಯಾರ 6 ಪಾಲ್. 6 ಪಾಲಿನ ರೇಷಿಯೋ ಎಷ್ಟೈತಿ 3 ಇಂಟು 600 ಮಾಡಿದ್ರೆ ಎಷ್ಟಾಗತಿ 1800 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 44 ಮಾವಿನ ಹಣ್ಣುಗಳನ್ನ 120 ಬಾಳೆಹಣ್ಣುಗಳು ಮತ್ತು 11 ಸೇಬು ಹಣ್ಣುಗಳು ಪ್ರತಿಯೊಂದು ಸಾಲಿನ ಸಮಾನ ಸಂಖ್ಯೆಯ ಹಣ್ಣುಗಳು ಇರಬೇಕು ಮತ್ತು ಪ್ರತಿಯೊಂದು ಸಾಲಿನ ಒಂದೇ ವಿಧದ ಹಣ್ಣುಗಳು ಮಾತ್ರ ಇರಬೇಕೆಂದು ಅವುಗಳನ್ನು ಸಾಲುಗಳಲ್ಲಿ ವ್ಯವಸ್ಥೆ ಮಾಡಬೇಕು. ಅಗತ್ಯವಿರುವ ಕನಿಷ್ಠ ಸಾಲುಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ 44, 121 ಮತ್ತು 11 ಇವು 3 ನಂಬರ್ದ HCF ಏನಾಗುತ್ತೆ HCF 11 ಆಕತಿ. ಅಂದ್ರೆ ಇದು ಪ್ರತಿ ಸಾಲಿನಾಗ ಎಷ್ಟು ಹಣ್ಣು ಕುಂದಿರ್ಬೇಕಾಗತಿ 11 ಕುಂದಿರ್ಬೇಕಾಗತಿ. ಮಾವಿನ ಹಣ್ಣು ಎಷ್ಟು ಸಾಲು ಕುಂದಿರ್ತವೆ 44/11 ಮಾಡಿದ್ರೆ 4. ಮತ್ತು ಬಾಳೆಹಣ್ಣು ಎಷ್ಟು ಅದಾವು ಟೋಟಲ್ 121/11 ಮಾಡಿದ್ರೆ 11 ಸಾಲು. ಮತ್ತು ಸೇಬು ಎಷ್ಟಾಗತಿ ಇಲ್ಲಿ 11/11 ಮಾಡಿದ್ರೆ 1. ಅಂದ್ರೆ ಟೋಟಲ್ ಎಷ್ಟಾದವು ಇಲ್ಲಿ 16 ಸಾಲುಗಳು ಬೇಕಾಕೊಂಡ್ರು ಟೋಟಲ್. ಅಂದ್ರೆ ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವಸ್ತುವಿನ ಮಾರಾಟ ಬೆಲೆ 5175 ರೂಪಾಯಿ ಆಗೈತಿ ಮತ್ತು 25% ರಿಯಾಯಿತಿ ನೀಡಲಾಗಿದೆ. ಆ ವಸ್ತುವಿನ ಗುರುತಿಸಿದ ಬೆಲೆ ಎಷ್ಟಾಗುತ್ತೆ ಅಂತ ಕೇಳಿದ್ರೆ 25% ಫ್ರಾಕ್ಷನ್ ಏನಾಗುತ್ತೆ 1/4 ಆಗುತ್ತೆ. ಇಲ್ಲಿ ಡಿಸ್ಕೌಂಟ್ ಆಗೈತೆ ಅಂದ್ರೆ 3 ಆಗುತ್ತೆ. ಅಂದ್ರೆ ಇದು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಕಾಸ್ಟ್ ಪ್ರೈಸ್ ಎಷ್ಟಾಗತ್ತೆ 4 ಆಗುತ್ತೆ. ಈ 3 ವ್ಯಾಲ್ಯೂ ಎಷ್ಟು ಕೊಡೋಣ 5175 ಅಂದ್ರೆ ಇಂಟು 1725 ಮಾಡಿ. ಅಂದ್ರೆ 4 ಇಂಟು 1725 ಮಾಡಿದ್ರೆ ಎಷ್ಟಾಗುತ್ತೆ 6900 ಇದರದ್ದು ಮಾರ್ಕ್ ಪ್ರೈಸ್ ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಇಲ್ಲೇ ಕರೆಕ್ಟ್ ಆನ್ಸರ್ ಆಗುತ್ತೆ. 8 ದಿನಗಳ ಕಾಲ ಕೆಲಸ ಮಾಡಿದ ನಂತರ ರಾಖಿಗೆ ಒಟ್ಟು ಕೆಲಸ ಕೇವಲ 10% ಮಾತ್ರ ಪೂರ್ಣಗೊಂಡಿದೆ ಎಂದು ತಿಳಿತೈತಿ. ಅಂದ್ರೆ ಇಲ್ಲಿ ಟೋಟಲ್ ವರ್ಕ್ ಎಷ್ಟು ಇರ್ತೈತಿ 100 ಇರ್ತೈತಿ. ಅಂದ್ರೆ ಅವಾಗ ಕೆಲಸ ಮಾಡಿದ್ದ ಎಷ್ಟು ವರ್ಕ್ ಮಾಡಿದ್ದ 10%. ಎಷ್ಟು ದಿನ ತಗೊಂಡ್ ಇಲ್ಲಿ ಟೈಮ್ ದಿನ 8 ದಿವಸ ತಗೊಂಡ್. ಅಂದ್ರೆ ರಾಖಿ ಎಫಿಷಿಯನ್ಸಿ ಏನಾಗತ್ತೆ ಇಲ್ಲಿ ಎಫಿಷಿಯನ್ಸಿ 10/8 ಮಾಡಿದ್ರೆ ಇವನ ಎಫಿಷಿಯನ್ಸಿ ಎಷ್ಟಾಗತ್ತೆ 1.25 ಆಯ್ತು. ಮತ್ತೆ ಇಲ್ಲಿ ನೋಡ್ರಿ ಆಕೆ ರಾಖಿಗಿಂತ 20% ಹೆಚ್ಚು ಕಾರ್ಯಕ್ಷಮತೆ ಇರುವ ಪೂನಮ್ ಅವ್ರನ್ನ ಕೆಲಸಕ್ಕೆ ನೇಮಿಸ್ಕೊಂತಾಳೆ. ಅಂದ್ರೆ ಅವ್ರ ಜೋಡಿ ಏನಾಗುತ್ತೆ ಪೂನಮ್ ಅವ್ರನ್ನ ನೇಮಿಸ್ಕೊಂತಾಳೆ. ಅವ್ರದ್ದು ಎಷ್ಟು 20% ಜಾಸ್ತಿ ಎಫಿಷಿಯನ್ಸಿ ಐತೆ. ಅಂದ್ರೆ ಇಲ್ಲಿ ಪೂನಮ್ ಒಂದು ಎಫಿಷಿಯನ್ಸಿ ಎಷ್ಟಾಗುತ್ತೆ 1.25 ಇಂಟು 120/100 ಮಾಡಿದ್ರೆ ಎಷ್ಟಾಗುತ್ತೆ ಪೂನಮ್ ಎಫಿಷಿಯನ್ಸಿ 1.5% ಆಕತಿ. ಉಳಿದ ಕೆಲಸವನ್ನು ಇಬ್ರು ಸೇರಿ ಪೂರ್ಣಗೊಳಿಸಿ ಎಷ್ಟು ದಿನಗಳು ಬೇಕಂತ ಕೇಳಿದ್ರೆ ಉಳಿದ ಕೆಲಸ ಎಷ್ಟೈತಿ ಇಲ್ಲಿ 90 ಉಳಿದೈತಿ. ಅಂದ್ರೆ ಡಿವೈಡೆಡ್ ಬೈ ಇಬ್ಬರದ್ದು ಎಫಿಷಿಯನ್ಸಿ ಎಷ್ಟು ಕೂಡಿಸ್ಬೇಕು 1.25 ಮತ್ತು 1.5 ಅಂದ್ರೆ ಎಷ್ಟು ಆತಿದೆ 2.75 ಆಯ್ತು. ಪಾಯಿಂಟ್ ಯಾಕೆ ಏನು ಮಾಡ್ತೀವಿ ಇಂಟು 100 ಮಾಡ್ಬೇಕು. ಡಿವೈಡೆಡ್ ಬೈ 275 ಆಕತಿ. 25 11 25 4 ಎಷ್ಟು ಉಳಿತು ಕೆಲಸ ಇನ್ನು 360/11 ದಿನಗಳು ಬೇಕಾಗತ್ತೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ 75% ಅಂಕ ಪಡಿತಾನೆ ಮತ್ತು 60% ಅಂಕಗಳನ್ನು ಪಡೆದ ಮತ್ತೊಬ್ಬ ವಿದ್ಯಾರ್ಥಿಗಿಂತ 30 ಅಂಕಗಳನ್ನು ಹೆಚ್ಚು ಪಡಿತಾನೆ. ಹಂಗಾರೆ ಪರೀಕ್ಷೆ ಗರಿಷ್ಠ ಅಂಕಗಳು ಎಷ್ಟು ಅಂತ ಕೇಳಿದ್ರೆ ನೋಡ್ರಿ ಎರಡರದ್ದು ಡಿಫ್ರೆನ್ಸ್ ಎಷ್ಟೈತಿ 15%. ಅಂದ್ರೆ ಇವ 15% ಜಾಸ್ತಿ ಮಾರ್ಕ್ಸ್ ತೊಗೊಂಡು ಅದ್ರ ವ್ಯಾಲ್ಯೂ ಎಷ್ಟು ಕೊಟ್ಟನ 30 ಮಾರ್ಕ್ಸ್ ಕೊಟ್ಟನ. ಅಂದ್ರೆ 1 ಇಂಟು 2 ಆಯ್ತು. ಇಲ್ಲಿ 100% ವ್ಯಾಲ್ಯೂ ಏನಾಗತ್ತೆ ಇಲ್ಲಿ 200 ಮಾರ್ಕ್ಸ್ ಆಕೈತಿ. ಅಂದ್ರೆ ಟೋಟಲ್ ಗರಿಷ್ಠ ಅಂಕಗಳು ಎಷ್ಟು 200. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬನೇ ಒಂದು ಕೆಲಸವನ್ನು 90 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. 45 ದಿನಗಳಲ್ಲಿ ಅವನು ಒಟ್ಟು ಕೆಲಸ ಎಷ್ಟು ಶೇಕಡ ಕೆಲಸ ಮಾಡ್ತಾನೆ ಅಂತ ಕೇಳಿದ್ರೆ ನೋಡ್ರಿ ಎಷ್ಟು ದಿನ ತಗೊಂತಾನ್ರಿ 90 ದಿನ ಅಂದ್ರೆ 90 ವರ್ಕ್ ಆಗುತ್ತೆ. ಈ ಒಂದು ಎಫಿಷಿಯನ್ಸಿ ಇಲ್ಲಿ ಎಷ್ಟಾಗುತ್ತೆ 1 ಆಗತ್ತೆ. ಹಂಗಾದ್ರೆ 45 ದಿನಗಳ ಒಂದು ಎಫಿಷಿಯನ್ಸಿ ಎಷ್ಟು 90 ಆಯ್ತು. ಅಂದ್ರೆ ಟೋಟಲ್ ವರ್ಕ್ ಎಷ್ಟು 90 ಐತಿ. ಡಿವೈಡ್ ಬೈ 90 ಇಂಟು 100 45 1 45 ಅಲ್ಲಿ ಅಂದ್ರೆ ಎಷ್ಟು
50% ಕೆಲಸನ ಮಾಡ್ತಾನೆ ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವರ್ಷದಲ್ಲಿ ಸಪ್ನಾಳ ಸರಾಸರಿ ಮಾಸಿಕ ಖರ್ಚು ಮೊದಲ 3 ತಿಂಗಳಿಗೆ 1100 ರೂಪಾಯಿ ಐತೆ. ಅಂದ್ರೆ 3 ಇಂಟು 1100 ಮಾಡಿದ್ರೆ ಎಷ್ಟಾಯ್ತು? 3300 ಆಯ್ತು. ಮುಂದಿನ 5 ತಿಂಗಳಿಗೆ 1000 ರೂಪಾಯಿ ಐತಿ. ಅಂದ್ರೆ 5 ಇಂಟು 1000 ಮಾಡಿದ್ರೆ ಎಷ್ಟಾಯ್ತು? 5000 ಆಯ್ತು. ಮತ್ತು ಕೊನೆಯ 4 ತಿಂಗಳಿಗೆ 1200 ಐತಿ. 4 ಇಂಟು 1200 ಮಾಡಿದ್ರೆ ಎಷ್ಟಾಯ್ತು? ಇಲ್ಲಿ 4800, ಇದು 5000. ಮತ್ತು ಒಟ್ಟು ವಾರ್ಷಿಕ ಉಳಿತಾಯ ಸೇವಿಂಗ್ಸ್ ಎಷ್ಟೈತಿ? ಇಲ್ಲಿ 1300 ಐತಿ. ಹಂಗಾರ ಸಪ್ನಾಳ ಸರಾಸರಿ ಮಾಸಿಕ ಆದಾಯ ಎಷ್ಟಂದ್ರೆ ಇನ್ಕಮ್ ಎಷ್ಟು ಐತಿ ಅಂತ ಕೇಳ್ಯಾರ. ಇದು ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟಾಗೈತಿ? ಇಲ್ಲಿ 13,100 ರೂಪಾಯಿ ಆಯ್ತು. ಆಕಿ ಟೋಟಲ್ ಸೇವ್ ಮಾಡಿದ ಎಷ್ಟು? 1300 ಆಯ್ತು. ಅಂದ್ರೆ ಟೋಟಲ್ ಇನ್ಕಮ್ ಎಷ್ಟಾಯ್ತು? ಇಲ್ಲಿ 13,100 ಪ್ಲಸ್ 1300 ಮಾಡಿದ್ರೆ 14,400 ಆಕತಿ ಟೋಟಲ್ ಇನ್ಕಮ್. ಪ್ರತಿ ತಿಂಗಳಿಗೆ ಎಷ್ಟಾಕತಿ? ಡಿವೈಡ್ 12 ಮಾಡಿದ್ರೆ 1,200 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಇಲ್ಲೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೋಡಿ ಇಲ್ಲಿ ಎಮ್ ರೇಷಿಯೋ ಎನ್ ವ್ಯಾಲ್ಯೂ ಕೊಟ್ಟಾನ, ಇಲ್ಲಿ 9:6. ಹಂಗಾದ್ರೆ ನಮ್ಗೆ ಎಮ್ ಪ್ಲಸ್ ಎನ್ ರೇಷಿಯೋ ಎಮ್ ಮೈನಸ್ ಎನ್ ವ್ಯಾಲ್ಯೂ ಕೇಳೋಣ. ಎಮ್ ಪ್ಲಸ್ ಎನ್ ಎಷ್ಟಾಗುತ್ತೆ? 15 ಆಗುತ್ತೆ. ಎಮ್ ಮೈನಸ್ ಎನ್ ಎಷ್ಟಾಗುತ್ತೆ? 3 ಆಗುತ್ತೆ. ಅಂದ್ರೆ ಎಷ್ಟಾಗುತ್ತೆ? 5:1 ಬರ್ತದೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇದು ಕ್ರಿಕೆಟ್ ತಂಡದಲ್ಲಿರೋ 7 ಮಂದಿಯ ವಯಸ್ಸುಗಳು 26, 25, 21, 29, 24, 28 ಮತ್ತು 22 ವರ್ಷಗಳದು. ಅವರ ಸರಾಸರಿ ವಯಸ್ಸು ಎಷ್ಟು ಅಂತ ಕೇಳ್ಯಾರ. ಈ 7 ಜನದ ವಯಸ್ಸಿನ ಸಮ್ ಎಷ್ಟಾಕತಿ? ಇಲ್ಲಿ ಸಮ್ ಎಷ್ಟು? 175 ಆಕತಿ. ಟೋಟಲ್ ಅವ್ರು ಎಷ್ಟು ಜನ ಆದ್ರೆ? 7 ಜನ ಆಕತಿ. ಸರಾಸರಿ ಏನಾಕತಿ? ಇಲ್ಲಿ 175 ಟೋಟಲ್ ಜನ ಅಂದ್ರೆ 25 ಸರಾಸರಿ ವಯಸ್ಸಾಕತಿ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಮತ್ತು ಬಿ ಇಬ್ಬರು ತಲಾ ಒಂದು ಗಡಿಯಾರವನ್ನ 5,000ಕ್ಕೆ ಮಾರಾಟ ಮಾಡ್ತಾರ. ಎಗೆ 25% ಲಾಭ ಆಕತಿ. ಅಂದ್ರೆ ಇಲ್ಲಿ ಎದು ಇಲ್ಲಿ ಬಿ ನೋಡ್ರಿ, ಎಗೆ 25% ಲಾಭ ಆಗತ್ತೆ. ಅಂದ್ರೆ ಇದೇನು ಫ್ರಾಕ್ಷನ್ 1/4 ಆಗುತ್ತೆ. ಅಂದ್ರೆ ಅವು ಎಷ್ಟಕ್ಕೆ ಮಾಡ್ತಾನ? 5ಕ್ಕೆ ಮಾಡ್ತಾನ. ಒಂದು ಕ್ರಾಸ್ ಪ್ರೈಸ್ ಎಷ್ಟು ಆಕತಿ? 4 ಆಕತಿ. ಒಂದು ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ? 5,000 ಆಕತಿ. ಒಂದು ಕಾಸ್ಟ್ ಪ್ರೈಸ್ ಏನಾಕತಿ? 4,000 ಆಕತಿ. ಹಂಗ ಬೀಗ 10% ನಷ್ಟ ಆಕತಿ. ಅಂದ್ರೆ 10% ನಷ್ಟ ಅಂದ್ರೆ ಒಂದು ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಏನಾಕತಿ? 9 ಆಕತಿ. ಇದ್ರ ವ್ಯಾಲ್ಯೂ 5,000 ಐತಿ. ನಮ್ಗೆ ಒಂದು ಕಾಸ್ಟ್ ಪ್ರೈಸ್ ಏನಾಕತಿ? ರೇಷಿಯೋ 10 ಆಕತಿ. ಇಲ್ಲಿ ಏನು ಇಂಟು 5,000 ಡಿವೈಡೆಡ್ ಬೈ 9 ಮಾಡ್ಬೇಕಾಕತಿ. ಅವ್ರದ್ದು ಎ ರೇಷಿಯೋ ಬಿ ಇದು ಕಾಸ್ಟ್ ಪ್ರೈಸ್ ರೇಷಿಯೋ ಕೇಳ ನಮ್ಗೆ. ಎದು 4,000 ಐತಿ, ಬಿ ಇದು 5,000 ಇಂಟು 10 ಡಿವೈಡ್ ಬೈ 9 ಆಕತಿ. 3 ಕ್ಯಾನ್ಸಲ್ ಮಾಡೋಣ. ಇದು 2 2 2 5 9 2 18 5 25 18 ರೇಷಿಯೋ 25 ಆಕತಿ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಮೊತ್ತದ ಮೇಲೆ 40 ವರ್ಷಗಳು ಪಡೆದ ಸರಳ ಬಡ್ಡಿ ಮೂಲಧನ 2 ಭಾಗವಾಗೈತೆ. ಹಂಗ ವಾರ್ಷಿಕ ಬಡ್ಡಿ ದರ ಏನಾಗುತ್ತೆ ಕೇಳೋಣ. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ಡಿವೈಡ್ ಬೈ 100 ಆಕತಿ. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟೈತಿ? 2 ಐತಿ. ಪ್ರಿನ್ಸಿಪಲ್ ಎಷ್ಟು? 5. ಇಲ್ಲಿ ರೇಟ್ ಕಂಡಿಡ್ಬೇಕು. ಟೈಮ್ ಎಷ್ಟು ಕೊಟ್ಟ? 40 ವರ್ಷ ಕೊಟ್ಟ. ಡಿವೈಡ್ ಬೈ 100 ಆಯ್ತು. 2 1 2 20 21 25 5 1 5 ಅಂದ್ರೆ 6 ಎಷ್ಟಾಯ್ತು? ಇಲ್ಲಿ 1% ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 2 ರೈಲುಗಳು ವಿರುದ್ಧ ದಿಕ್ಕಿನಲ್ಲಿ ಸಮಯದಲ್ಲಿ ಸಂಚರಿಸಕತ್ತಾವ. ಅಂದ್ರೆ 2 ದಿಕ್ಕಿನಾಗ ಬರಕತ್ತಿರ್ತಾವ. ಅಂದ್ರೆ ಈ 2 ಟ್ರೈನಿಂದ ಸ್ಪೀಡ್ ಏನ್ ಮಾಡಿರ್ತಾರ? ಕೂಡಿಸ್ಕೊಂಡಿರ್ತತ. ಅಂದ್ರೆ ಪ್ರತಿಯೊಂದು ರೈಲಿನ ಉದ್ದ 320 ಮೀಟರ್ ಕೊಟ್ಟನ. ಅಂದ್ರೆ ಈ ಟ್ರೈನಿನ ಉದ್ದ 320 ಮೀಟರ್ ಮತ್ತು ಈ ಟ್ರೈನಿನ ಉದ್ದ 320 ಮೀಟರ್ ಆಗುತ್ತೆ. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗತ್ತೆ? ಇದು 640 ಮೀಟರ್ ಆಗತ್ತೆ. ಅವುಗಳ ಪರಸ್ಪರ 18 ಸೆಕೆಂಡ್ಗಳಲ್ಲಿ ದಾಟ್ತೈತಿ. ಅಂದ್ರೆ ಟೈಮ್ ಎಷ್ಟು ಕೊಟ್ಟನ? 18 ಸೆಕೆಂಡ್ ಕೊಟ್ಟನ. ಪ್ರತಿಯೊಂದು ರೈಲಿನ ವೇಗ ಎಷ್ಟಾಗತ್ತೆ ಅಂತ ಕೇಳಿ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಮತ್ತು ಡಿಸ್ಟೆನ್ಸ್ ಎಷ್ಟಾಗತ್ತೆ? ಇಲ್ಲಿ 640 ಮೀಟರ್ ಆಯ್ತು. ಸ್ಪೀಡ್ ಕಂಡಿಡ್ಬೇಕು. ಟೈಮ್ ಏನಂತ? ಇಲ್ಲಿ ಟೈಮ್ 18 ಸೆಕೆಂಡ್ ಕೊಟ್ಟನ. ಇಲ್ಲಿ ಟೋಟಲ್ ಸ್ಪೀಡ್ ಏನಾಗುತ್ತೆ? ಎರಡು ಟ್ರೈನ್ ಕೂಡಿಸಿರ್ತೀವಿ ಅಂದ್ರೆ ಇಂಟು 2 ಆಗಿರ್ತೈತಿ. ಇದು ಈ ಸ್ಪೀಡ್ ಏನತ್ತಿದು? 640 ಬೈ 36 ಆತಿ. ಇದನ್ನ ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡಕ್ ನಾನೇನು ಮಲ್ಟಿಪ್ಲೈ ಮಾಡ್ತೀನಿ? 18 ಬೈ 5 ಮಲ್ಟಿಪ್ಲೈ ಮಾಡ್ತೀನಿ. 18 1 18 2 36 5 2 10 0 ಹೋಗುತ್ತೆ. ಅಂದ್ರೆ ಎಷ್ಟಾಯ್ತು? 64 ಕಿಲೋಮೀಟರ್ ಪರ್ ಅವರ್ ಪ್ರತಿಯೊಂದು ಟ್ರೈನಿನ ಸ್ಪೀಡ್ ಆಗತ್ತೆ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕುರ್ಚಿಯ ಗುರುತಿಸಿದ ಬೆಲೆ 2,000 ಆಗೈತಿ. 20% ಮತ್ತು X% ಎಂಬ 2 ಕ್ರಮಬದ್ಧ ರಿಯಾಯಿತಿಗಳನ್ನು ನೀಡಿದ ನಂತರ ಆ ಕುರ್ಚಿಯನ್ನು 1,400 ರೂಪಾಯಿಗೆ ಮಾರಲಾಗೈತಿ. ಎಕ್ಸ್ ನ ಮೌಲ್ಯ ಏನಾಗುತ್ತೆ ಅಂತ ಕೇಳ್ಯಾರ. ನೋಡ್ರಿ, ಮಾರ್ಕ್ ಪ್ರೈಸ್ ಎಷ್ಟೈತಿ? 2,000 ಐತಿ. ಒಂದಕ್ಕೆ ಎಷ್ಟು? 20% ಡಿಸ್ಕೌಂಟ್. ಅಂದ್ರೆ 1/5 ಇದು ಏನಾಗತಿ? 4/5 ಆಯ್ತು. ಇನ್ನೊಂದು X% ಡಿಸ್ಕೌಂಟ್ ಅಂದ್ರೆ 100 ಮೈನಸ್ X ಡಿವೈಡೆಡ್ ಬೈ 100 ಈಜು ಕೊಟ್ಟು ಎಷ್ಟಕ್ಕೆ ಬಂದು 1,400ಕ್ಕೆ 2 0 ಇದೇನತ್ತೆ? 5 1 5 4 20 4 4 16 ಅಂದ್ರೆ 100 ಮೈನಸ್ X ಡಿವೈಡೆಡ್ ಬೈ 100 ಈಜು ಕೊಟ್ಟು 14 ಡಿವೈಡೆಡ್ ಬೈ 16 ಆಯ್ತು. 1,600 ಮೈನಸ್ 16X ಈಜು ಕೊಟ್ಟು 1,400. ಈ ಸೈಡ್ ಬಂದು ಮೈನಸ್ ಆಗಿ 200 ಈಜು ಕೊಟ್ಟು 16X. X ಈಜು ಕೊಟ್ಟು ಏನಾಗುತ್ತೆ? 200 ಡಿವೈಡೆಡ್ ಬೈ 16 ಮಾಡಿದ್ರೆ ಫ್ರಾಕ್ಷನ್ ಎಷ್ಟು? 12.5% ಆಕೈತಿ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ. ಒಂದು ಪರೀಕ್ಷೆಯಲ್ಲಿ ಹಾಜರ ಒಟ್ಟು ವಿದ್ಯಾರ್ಥಿಗಳಲ್ಲಿ 93% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರ, 93% ಪಾಸ್ ಆಗ್ಯಾರ. ಉಳಿದಿದ್ದಷ್ಟು 7% ಮಂದಿ ಏನಾಗಿರ್ತಾರ ಫೇಲ್ ಆಗಿರ್ತಾರ. ಮತ್ತು 9275 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿರ. ಅಂದ್ರೆ 7% ವ್ಯಾಲ್ಯೂ ಎಷ್ಟು ಕೊಟ್ಟೇನಿ ಇಲ್ಲಿ 9275 ಕೊಟ್ಟೇನಿ. ಹಂಗಾರ ಪರೀಕ್ಷೆಗೆ ಹಾಜರಾದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂದ್ರೆ 100% ವ್ಯಾಲ್ಯೂ ಎಷ್ಟು ಆಗೈತೆ ಅಂತ ಕೇಳಿದ್ರೆ ಇದು ಇಂಟು 1325 ಐತಿ. ಇಲ್ಲಿ ಇಂಟು 1325 ಮಾಡಿದ್ವಿ ಅಂದ್ರೆ ಎಷ್ಟಾಗುತ್ತೆ 1,32,500 ಜನ ಎಕ್ಸಾಮಿಗೆ ಅಟೆಂಡ್ ಆಗಿರ್ತಾರೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.